ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್ ಒಳಗೆ ಏನೈತಲ್ಲ, ಸ್ಟಾರ್ಟಿಂಗ್ ಎಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಬೇಸಿಕ್ ಸ್ಟಿಚಿಂಗ್ ಆಗಿರ್ಬೋದು, ಟೈಲರಿಂಗ್ ಟಿಪ್ಸ್ ಆಗಿರ್ಬೋದು ನಾನು ಶೇರ್ ಮಾಡ್ತಾಯಿರ್ತೀನಿ. ಆದಷ್ಟು ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಮೊದಲಿಗೆ ನೀರಿಗೆ ಏನು ಇಡ್ತೀವಲ್ವ ನಾವು ಅದನ್ನು ಆ ಕುಲಾಯಿ ಕೆಳಗಡೆ ನಾವು ಅಟ್ಯಾಚ್ ಮಾಡ್ತೀವಲ್ವ ಕೊಂಚಗಿನ ಇವಾಗ ನಾನು ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಲೆಂತ್ ಬಂದು 10 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನಲ್ಲಿ 1 ಇಂಚ್ ಹೋದರೆ ರೆಡಿ 9 ಇಂಚ್ ಬರ್ತೈತಿ. ನಿಮ್ಗೆ ಎಷ್ಟು ಲೆಂತ್ ಬೇಕಲ್ಲ ನೋಡಿಕೊಂಡು ಕಟ್ ಮಾಡ್ಬೋದು. ನಿಮಗೆ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ದಟ್ಟವಾಗಿ ಒಂದು ಪ್ಲೇಟ್ಸ್ನ ಇಟ್ರಿ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತತಿ. ಹಾಗೆ ನೀವು ಫ್ಯಾಬ್ರಿಕ್ ಎಷ್ಟಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್. ಅಂದರೆ ನೀರಿಗೆ ತೆಳು ಇಟ್ಕೋಬೇಕು ಅಥವಾ ದಟ್ಟವಾಗಿ ಇಟ್ಕೋಬೇಕು ಅಂಥೇಳಿ ನೀವು ಅದನ್ನು ನೀವು ಚಾಯ್ಸ್ ಮಾಡ್ಬೋದು. ಹಾಗೆ ಏನೈತಲ್ಲ, ಇವಾಗ ಮೇಲ್ಗಡೆ ಪಾರ್ಟನ್ನು ಇವಾಗ ಕಟಿಂಗ್ ಮಾಡ್ಲಾಕತ್ತಾನೆ. 6.5 ಇಂಚನ್ನು ನಾನು ತೊಗೊಂಡಿದ್ದೀನಿ. ಈ ಒಂದು 6.5 ಇಂಚು ಮತ್ತು ಈ ಸೈಡು ಕೂಡ 6.5 ಇಂಚ್ ತೊಗೊಂಡು ಮಾರ್ಕಿಂಗ್ನ ಮಾಡ್ಲಾಕತ್ತಾನೆ. ಇನ್ನೂ ಒಂದು ಸ್ವಲ್ಪ ಒಂದು ವರ್ಷದವರೆಗೂ ನೀವು ಮಕ್ಕಳಿಗೆ ಬೇಕು ಅಂತಂದರೆ 7.5 8 ಇಂಚು ಈ ರೀತಿಯಾಗಿ ನೀವು ಮಕ್ಕಳು ಯಾವ ರೀತಿಯಾಗಿ ಬಾಡಿ ಮೆಜರ್ಮೆಂಟ್ ಇರುತ್ತಲ್ಲ ಆ ಡಿಪೆಂಡ್ ಮೇಲೆ ತೊಗೋಬೋದು. ಇವಾಗ ಏನೈತಲ್ಲ, ಇದು ಒಂದು 5 ತಿಂಗಳು ಮಕ್ಕಳಿಗೂ ಕೂಡ ಇದು ಕರೆಕ್ಟಾಗಿಯೇ ಇರ್ತೈತಿ. ಹಾಗೆ ಇವಾಗ ಲೈನಿಂಗ್ನ ಕಟಿಂಗ್ ಮಾಡ್ಲಾಕತ್ತಾನೆ. ಇದಕ್ಕೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ. ಇವಾಗ ನಾವು ಎಷ್ಟು ಆ ಸೈಡ್ ಕೂಡ 6.5 ಇಂಚು, ಈ ಸೈಡ್ ಕೂಡ 6.5 ಇಂಚು ಅಂತಂದರೆ ಟೋಟಲಾಗಿ ಇದು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗಿ ಕರೆಕ್ಟಾಗಿ 6 ಇಂಚ್ ಉಳಿತೈತಿ. ಅಂದರೆ ಡಬಲ್ ಫೋಲ್ಡಿಂಗ್ ಮಾಡಿ ನಾನು 6.5 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗಲ್ಲಿ ಹೋಗಿದರೆ ಕರೆಕ್ಟಾಗಿ 6 ಇಂಚ್ ಅಂತಂದ್ರೆ 12 ಇಂಚ್ ಆಯಿತು. ಹಾಗೆ ನಾವು ಇಲ್ಲಿ ನೀರಿಗೆ ಏನು ಇಡ್ತೀವಲ್ವ ಅದು ರೆಡಿ 12 ಇಂಚು ಲೆಂತ್ ಬರೋ ಹಾಗೆ ನಾವು ನೀರಿಗೆನ ರೆಡಿ ಮಾಡ್ಕೋಬೇಕು. ಹೀಗಾಗಿ ನಾನು ಇವಾಗ ಒಂದೆರಡು ಕೊಂಚಿಗೆನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಇದನ್ನು ಸೇರ್ ಮಾಡ್ಬೋದಲ್ಲ ಅಂಥೇಳಿ ನಾನು ಅಂದರೆ ಎಷ್ಟೊಂದು ಬೇಸಿಕಲಿ ಯಾರೆಲ್ಲ ಸ್ಟಿಚಿಂಗ್ ಮಾಡ್ಲಾತಿರ್ತಾರಲ್ಲ ಇಂಥವು ಚಿಕ್ಕ ಪುಟ್ಟ ಒಂದು ಸ್ಟಿಚಿಂಗ್ ವಿಡಿಯೋ ಕೂಡ ಹೆಲ್ಪ್ ಆಗ್ತಿರ್ತೈತಿ. ಹೀಗಾಗಿ ನಾನು ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಫ್ಯಾಬ್ರಿಕ್ ಏನೈತಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೈನಿಂಗ್ ಮಾತ್ರ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ. ಡಬಲ್ ಫೋಲ್ಡಿಂಗ್ ಮಾಡಿ ಆ ಒಂದು ಈ ಸೈಡ್ ಕೂಡ 6.5 ಇಂಚು, ಈ ಸೈಡ್ ಕೂಡ 6.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಇವಾಗ ಒಂದು ಸೈಡನ್ನು ನಾನು ಓಪನ್ ಬಿಟ್ಬಿಟ್ಟು ಇನ್ನು ಮಿಕ್ಕಿದ 3 ಸೈಡ್ ಏನೈತಲ್ಲ ಈ ರೀತಿಯಾಗಿ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ನೀವು ರೆಡಿ ಲೆಂತನ್ನು ನೋಡಿಬಿಟ್ಟು ಎಕ್ಸ್ಟ್ರಾ ನೀವು ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಬೇಕು ಅಥವಾ 1 ಇಂಚ್ ಬೇಕು ಈ ರೀತಿಯಾಗಿ ನೀವು ತಗೋಬೋದು. ಹಾಗೆ ಇವಾಗ 3 ಸೈಡು ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆದ ನಂತರ ಇವಾಗ ಎಕ್ಸ್ಟ್ರಾ ಬಟ್ಟೆನ ನಾನು ಕಟಿಂಗ್ ಮಾಡಿ ತೆಗಿಲತ್ತೀನಿ. ತೆಗೆದಾದ ನಂತರ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡ್ತೀನಿ. ಸೇಮ್ ಇದೇ ರೀತಿಯಾಗಿ ಕುಲಾಯಿ ಕೂಡ ಇದೇ ರೀತಿಯಾಗಿ ಕೆಳಗಡೆ ಒಂದು ಡೋರಿನ ಅಟ್ಯಾಚ್ ಮಾಡಿಬಿಟ್ರೆ ಕಂಪ್ಲೀಟ್ ಆಯಿತು. ಇವಾಗ ನೋಡಿದ್ರಲ್ಲ, ಫೋಲ್ಡ್ ಮಾಡಾದ ನಂತರ ಇವಾಗ ಏನೈತಲ್ಲ ಸೈಡ್ ಸುತ್ತಲೂ ಇವಾಗ ಸ್ಟಿಚ್ನ ಹಾಕ್ತೀನಿ. ಹಾಗೆ ಸ್ಟಿಚ್ ಹಾಕೋದಾದ ನಂತರ ಕೆಳಗಡೆ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಆಯ್ತಲ್ಲ ಅದನ್ನು ತೆಗೆದು ಇವಾಗ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಒಂದು ಸೈಡು ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ಲಾಕತ್ತೀನಿ. ನಿಮಗೆ ಇಲ್ಲಿ 2 ಸ್ಟಿಚ್ ಬೇಕು ಅಂತಂದ್ರೂ ನೀವು ಹಾಕೋಬೋದು.
ಇವಾಗ ಫೋಲ್ಡಿಂಗ್ ಆಯ್ತು ನೋಡಿ. ತುಂಬ ಈಸಿ ಮೆಥಡ್. ಸ್ಟಿಚಿಂಗ್ ಸ್ಟಾರ್ಟಿಂಗ್ ಮಾಡೋರಿಗೆ ಅಷ್ಟೇ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತಿ. ತುಂಬಾ ಈಸಿ ಮೆಥಡ್ ಒಳಗೆ ನೀವು ಸ್ಟಿಚ್ ಮಾಡ್ಬೋದು. ಇವಾಗ ರೆಡಿ ಆಯಿತು. ನಂತರ ನಾವು ಕೆಳಗಡೆ ನೀರಿಗೆನ ಅಟ್ಯಾಚ್ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಲಾಕತ್ತೇನೆ. ಇವಾಗ ಇದನ್ನು ಕೂಡ ಅಂದಾಜೊಳಗೆ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ನ ಅಳತೆ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಮೇಲ್ಗಡೆ ಆ ರೀತಿಯಾಗಿ ಪಾರ್ಟ್ನ ನಾವು ರೆಡಿ ಮಾಡ್ಕೊಂಡಿವಲ್ಲ, ಇದನ್ನು ಕೂಡ 3 ಸೈಡೇ ಈ ರೀತಿಯಾಗಿ ನಾನು ಸ್ಟಿಚ್ನ ಹಾಕ್ಲಾಕತ್ತೀನಿ. ಹಾಕಾದ ನಂತರ ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾಡ್ತೀನಿ. ನಾವು ನೋಡ್ತಾ ಇರ್ಬೋದು ಅಷ್ಟಾಗುವಷ್ಟು ನಾನು ಸ್ಟಿಚ್ನ ಹಾಕ್ಲಾಕತ್ತೀನಿ. ಒಂದು ಸ್ವಲ್ಪ ಫ್ಯಾಬ್ರಿಕ್ಕು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇದೆ. ನಿಮಗೆ ನೀರಿಗೆ ಕಡಿಮೆ ಅಂತ ಅನಿಸಿತ್ತು ಅಂತಂದರೆ ನೀವು ಏನೈತಲ್ಲ ಲೈನಿಂಗ್ನ ಇನ್ನೊಂದು ಸ್ವಲ್ಪ ಬೇರೆ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಹಾಕ್ಬೋದು. ಇದು ನನಗೆ ಕರೆಕ್ಟ್ ಆಗಿದೆ ಅಂಥೇಳಿ ಅನಿಸುತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಇರ್ತಕ್ಕಂಥ ಫ್ಯಾಬ್ರಿಕ್ನ ನಾನು ಕಟ್ ಮಾಡಿ ತೆಗೆದೆ. ನೀರಿಗೆ ಕಡಿಮೆ ಅನಿಸುತ್ತೆ ನಮಗೆ ಅಂತಂದರೆ, ಲೈನಿಂಗ್ ಕಡಿಮೆ ಬಿತ್ತು ಅಂತಂದರೆ ಅಟ್ಯಾಚ್ ಮಾಡ್ಕೋಬೋದು. ಈ ಬಟ್ಟೆ ನನಗೆ ನೀರಿಗೆ ಮಾಡ್ಲಾಕ ಸಾಕಾಗುತ್ತೆ ಅಂತ ಹೇಳಿ ನಾನು ಸುತ್ತಲೂ ಕೂಡ ಇನ್ನೊಂದು ಸ್ಟಿಚ್ನ ಹಾಕ್ಲಾಕತ್ತೀನಿ. ಹಾಗೆ ಇವಾಗ ಎಕ್ಸ್ಟ್ರಾ ಏನೈತಲ್ಲ ಬಟ್ಟೆನ ಕರೆಕ್ಟಾಗಿ ನಾನು ಲೈನಿಂಗು ಫ್ಯಾಬ್ರಿಕನ್ನು ಕರೆಕ್ಟ್ ಬರೋ ರೀತಿಯಾಗಿ ಕಟಿಂಗ್ ಮಾಡ್ಲಾತ್ತೀವಿ. ಇನ್ನು ಎಷ್ಟು ಚಿಕ್ಕದಾಗಿ ಬೇಕಲ್ಲ ಒಂದು ಕೊಂಚಿಗೆ ಅಂತಂದ್ರೆ ಅಗದಿ ಪುಟ್ಟಾಗಿ ನಾವು ನೀರಿಗೆ ಮಾಡಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಅಷ್ಟೇ ನೀಟಾಗಿ. ನಿಮಗೆ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ನಾವು ಸ್ವಲ್ಪ ತೆಳುವಾಗಿ ನೀರಿಗೆನ ಇಟ್ಕೊಳ್ಳಿ. ನಾನು ಎಕ್ಸ್ಟ್ರಾ ಆಯ್ತಲ್ಲ ಹೀಗಾಗಿ ನಾನು ಆದಷ್ಟು ನಾನು ನೀರಿಗೆನ ಹತ್ರನೇ ಇಟ್ಕೊಂಡು ನಾನು ಸ್ಟಿಚ್ನ ಮಾಡ್ಲಾಕತ್ತೀನಿ. ಇವಾಗ ನೀರಿಗೆ ಮಾಡೋದು ಕಂಪ್ಲೀಟ್ ಆಯಿತು. ಹಾಗೆ ಲೆಂತ್ನ ನೋಡ್ತಾ ಇದ್ದೀನಿ, ನಮಗೆ ಕರೆಕ್ಟಾಗಿ 12 ಇಂಚ್ ಬರಬೇಕು. ಇವಾಗ ನೋಡ್ತಾ ಇದ್ದೀರಲ್ವ ಕರೆಕ್ಟಾಗಿ 12 ಇಂಚ್ ಬರ್ತಿದೆ. ಹಾಗೆ ಇವಾಗ ಲೆಂತ್ ಕೂಡ 12 ಇಂಚ್ ಕರೆಕ್ಟ್ ಆಯಿತು. ಇವಾಗ ಮೇಲ್ಗಡೆ ಪಾರ್ಟನ್ನು ಜೋಡಿಸೋದು ಅಷ್ಟೇ ನೋಡ್ರಿ. ಇನ್ನೂ ಕೂಡ ಡೋರಿ ಮಾಡಬೇಕು. ಆಮೇಲೆ ಮೇಲ್ಗಡೆ ನಮ್ಮ ಸೈಡ್ ಹಳ್ಳಿ ಸೈಡ್ ಏನಂತಾರೆ ಇವಾಗ ಮೇಲ್ಗಡೆ ಗುಬ್ಬಿ ಹಚ್ಚೋದು ಅಂತೇಳಿ ಅಂತಾರೆ. ನಮ್ಮ ಆಡು ಭಾಷೆ ಒಳಗೆ ಇದೇ ರೀತಿಯಾಗಿ ನಾವು ಕರಿತೀವಿ. ಸೊ ಅದನ್ನು ಲಾಸ್ಟಾಗಿ ಯಾವ ರೀತಿಯಾಗಿ ಹಚ್ಚೋದು ಅಂತೇಳಿ ತೋರಿಸ್ತೀನಿ. ಇವಾಗಿನ ಏನೈತಲ್ಲ ಚಿಕ್ಕದಾಗಿ ಅಷ್ಟು ಸಿಂಪಲ್ಲಾಗಿ ಹಚ್ಚಬೇಕು ಅಂತ ಹೇಳಿ ಅಂದ್ಕೊಂಡಿದ್ನಿ. ಇವಾಗ ಮೊದಲಿಗೆ ನಾನು ಈ ರೀತಿಯಾಗಿ ಒಂದು ಸೈಡು 1-1.5 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾನು ಸ್ಟಿಚ್ನ ಮಾಡ್ತೀನಿ. ಯಾಕಂತಂದರೆ ನಾವು ಒಂದೇ ಸೈಡ್ ಸ್ಟಿಚಿಂಗ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ಒಂದು 1/4 ಇಂಚ್ ಆದರೂ ಎಕ್ಸ್ಟ್ರಾ ಬಂತು ಅಂತಂದ್ರೆ ಸೈಡ್ ಅಷ್ಟೊಂದು ಸರಿಯಾಗಿ ಕಾಣಲ್ಲ ಅಂಥೇಳಿ ಒಂದು ಸೈಡ್ ಏನೈತಲ್ಲ 1.5 ಇಂಚ್ ಆಗುವಷ್ಟು ನಾನು ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ. ಮೊದಲಿಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಲಾಕತ್ತೀನಿ. ಆಮೇಲೆ ನಾವು ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ನಾವು ಸ್ಟಿಚ್ ಹಾಕಿದ್ವಿ ಅಂತಂದ್ರೆ ತುಂಬ ನೀಟಾಗಿ ಬರುತ್ತೆ. ಹೀಗಾಗಿ ಮೊದಲಿಗೆ ಒಂದು ಲೈನಿಂಗನ್ನು ತಗೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಒಂದು ಪಾರ್ಟ್ ಏನೈತಲ್ಲ ಹೆಚ್ಚು ಕಡಿಮೆ ಬರದೇ ರೀತಿಯಾಗಿ ಈ ರೀತಿಯಾಗಿ ಹಿಡ್ಕೊಂಡು ನಾನು ಇಲ್ಲಿ 1.5 ಇಂಚ್ ಅಷ್ಟು ಆಗೋಟ್ಟು ಸ್ಟಿಚ್ನ ಹಾಕಿ ಇನ್ನೊಂದು ಸೈಡಿಂದ ನಾನು ಸ್ಟಿಚಿಂಗ್ ಹಾಕ್ತಾ ಬಂದ್ವಿ ಅಂತಂದ್ರೆ ಇಲ್ಲಿ ಕೂಡ ಹೆಚ್ಚು ಕಡಿಮೆ ಬರೋಂಗಿಲ್ಲ. ಪರ್ಫೆಕ್ಟಾಗಿ ನೀವು ಕೊಂಚಿಂಗೇನ ನೀವು ಸ್ಟಿಚ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ರಫ್ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು. ಹಾಗೆ ಇವಾಗ 1.5 ಇಂಚು ಅಥವಾ 2 ಇಂಚು ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿಬಿಡ್ತೀನಿ. ಇದಾದ ನಂತರ ನೋಡ್ತಾ ಇದ್ದೀರಲ್ವ ಇದನ್ನು ಕರೆಕ್ಟಾಗಿಯೇ ಹಿಡ್ಕೊಂಡು ಕೆಳಗಡೆ ಪಾರ್ಟು ತೊಗೊಂಡು ಮತ್ತು ಲೈನಿಂಗ್ ಅಷ್ಟೇ ತೊಗೊಂಡಿದ್ದೀನಿ. ಮೇಲ್ಗಡೆ ಪಾರ್ಟ್ ಏನಿದೆ ಲೈನಿಂಗ್ ಅಷ್ಟೇ ತೊಗೊಂಡು ಇವಾಗ ಸ್ಟಿಚ್ನ ಹಾಕ್ಲಾಕತ್ತೀನಿ. ಇವಾಗೇನೈತಲ್ಲ ಮಕ್ಕಳು ಒಂದು ಸ್ವಲ್ಪ ಗರ್ಲಿರ್ತೈತಲ್ಲ ಹಿಂಗೆ ಸ್ಟಿಚಿಂಗ್ ಮಾಡೋವಾಗ ಆವಾಗಲೇ ಡೈರೆಕ್ಟಾಗಿ ಮಾತಾಡಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಹೀಗಾಗಿ ಪ್ರತಿಯೊಂದು ವಿಡಿಯೋ ಒಳಗೆ ವಾಯ್ಸ್ ಓವರ್ ಕೊಡೋದಾಗ್ತದೆ. ಹಾಗೆ ಇನ್ನೊಂದು ಸೈಡ್ ಕೂಡ ಈ ರೀತಿಯಾಗಿ ಮೊದಲಿಗೆ ಲೈನಿಂಗನ್ನು ಅಷ್ಟೇ ನಾನು ಸ್ಟಿಚಿಂಗ ಮಾಡ್ಲಾಕತ್ತೀನಿ. ತುಂಬ ಈಸಿ ಮೆಥಡ್ ಇದು.
ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಏನೈತಲ್ಲ ಗುಂಜು ಮತ್ತು ಇದು ಸ್ಟಿಚಿಂಗ್ ನಾವು ನೀರಿಗೆ ಇಟ್ಟಿರ್ತೀವಲ್ಲ ಅದ್ರ ಮುಂದೆ ಎಳೆ ಬಿಚ್ಕೊಳ್ಳೋಂಗಿಲ್ಲ. ನೋಡ್ತಾ ಇದ್ರಲ್ವ, ಸ್ವಲ್ಪ ಈಗ ಲೈಟಾಗಿ ಎಳ್ಕೊಂಡು ಎರಡು ಲೈನಿಂಗು ಮತ್ತು ಕೆಳಗಡೆ ಪಾರ್ಟು ಸಮ ಬರೋ ರೀತಿಯಾಗಿ ಇಟ್ಕೊಂಡು ನಾವು ಸ್ಟಿಚ್ನ ಹಾಕಿದರೆ ಇದು ಕಂಪ್ಲೀಟ್ ಆಯಿತು. ಇವಾಗ ಏನೈತಲ್ಲ, ಮೇಲ್ಗಡೆ ಫ್ಯಾಬ್ರಿಕ್ ಬಟ್ಟೆಯನ್ನು ತಗೊಂಡು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ತಾ ಹೋಗ್ತೀನಿ. ಇದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ನ ಹಾಕ್ಲಾಕತ್ತೀನಿ. ಇದಾದ ನಂತರ ಡೋರಿನ ಅಟ್ಯಾಚ್ ಮಾಡೋದು. ತುಂಬ ಸಿಂಪಲ್ ಮೆಥಡ್ ಒಳಗೆ ಕೊಂಚಿಗೆನ ಸ್ಟಿಚಿಂಗ್ ಮಾಡೋದು. ನಾನು ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಸ್ಟಿಚಿಂಗ್ ಮಾಡೋರಿಗೆ ಅಂಥೇಳಿ ನಾನು ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂಥೇಳಿ ಸ್ಲೋ ಆಗಿಯೇ ನಾನು ಸ್ಟಿಚಿಂಗ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತು, ಅರ್ಥ ಆಯಿತು ಅಂತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದು ಕೂಡ ಲುಕ್ ಕೊಡ್ಲಾಕತ್ತಿತ್ತು. ಟೋಟಲಾಗಿ ನೋಡ್ತಾ ಇದ್ರಲ್ಲ, ಇವಾಗ ಕಂಪ್ಲೀಟ್ ಆಯಿತು. ಇನ್ನು ಡೋರಿ ಅಷ್ಟೇ ಅಟ್ಯಾಚ್ ಮಾಡ್ತೀನಿ.
ಇವಾಗ ಮೇಲ್ಗಡೆ ಫ್ಲವರ್ ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ನಾವು ಬಟ್ಟೆನ ತಗೊಂಡು ಸ್ಟಿಚ್ನ ಹಾಕ್ಲತ್ತೀನಿ. ಇದನ್ನು ಸ್ಕ್ವೇರ್ ರೀತಿ ಅಂತಂದ್ರೆ ಆ ಸೈಡ್ 2.5 ಇಂಚು, ಈ ಸೈಡ್ 2.5 ಇಂಚು ತೊಗೊಂಡ್ರಿ ಅಂತಂದ್ರೆ ಕರೆಕ್ಟಾಗಿ ನಿಮ್ಗೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡೋದು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಲತ್ತೀನಿ. ತುಂಬಾ ಚಿಕ್ಕದಾಗಿ ನಾನು ಲುಕ್ ಕೊಡುತ್ತೆ ಅಂಥೇಳಿ ಈ ರೀತಿಯಾಗಿ ಸ್ಟಿಚ್ನ ಮಾಡ್ಲಾಕತ್ತೀನಿ. ಫೈನಲ್ ಆಗಿ ಕೊಂಚಿಗೆ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಕೂಡ ಧನ್ಯವಾದಗಳು.